ಇವತ್ತು ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಈ ಒಂದು ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಕ್ರ್ಯಾಕರ್ಸ್ದು. ಸೊ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಿಮಗೆಲ್ಲನೂ ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋ ಎಂಡ್ವರೆಗೂ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್. ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾವ್ ಎ ಗ್ರೇಟ್ ಆ್ಯಂಡ್ ಲವಬಲ್ ಸೇಫ್ ದಿವಾಲಿ. ತುಂಬ ಚೆನ್ನಾಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಾವೊಂದು 4:30 ಆ ಟೈಮ್ಗೆ ಮನೆ ಬಿಟ್ವಿ. ಸುಮ್ಮನೆ ಬೆಳಗ್ಗೆಯಿಂದ ಮನೆಯಲ್ಲೇ ಆಯಿತು. ಆ್ಯಂಡ್ ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಅಂದ್ಬಿಟ್ಟು ಹೋಗಿದ್ದು. ಜಸ್ಟ್ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ. ನನಗಂತೂ ಈ ಒಂದು ಬಲೂನ್ಸ್ ಮಾತ್ರ ಸಖತ್ ಕ್ಯೂಟಾಗಿ ಅನ್ನಿಸ್ತು. ನಾವು ಹೋಗೋ ಟೈಮ್ಗೆ ಇಷ್ಟೇ ಸ್ವಲ್ಪನೇ ವೆಹಿಕಲ್ಸ್ ಇತ್ತು, ಜನನೂ ಸ್ವಲ್ಪನೇ ಕ್ರೌಡೆಡ್ ಇದ್ದರು. ಹೋಗ್ತಾ ಹೋಗ್ತಾ ಜನ ತುಂಬ ಆಗೋದ್ರು. ಆ್ಯಂಡ್ ನಾನು ಲಾಸ್ಟ್ 2 years ಬ್ಯಾಕ್ ನಾವು ಸುಕ್ಟೂರ್ಗೆ ಹೋಗಿದ್ವಿ. ಅಂದರೆ ಕೋಲಾರ ಹತ್ರ ಒಂದು ಅಲ್ಲಿ ದೊಡ್ಡ ಗೋಡನ್ ಇದೆ ಕ್ರ್ಯಾಕರ್ಸ್ದು. ಸೊ 2-3 years ಬ್ಯಾಕ್ ನಾವು ಅಲ್ಲಿ ಹೋಗಿದ್ವಿ, ನಾನು ಚಂದನು ಸುಧೀರ್ ಎಲ್ಲನೂ. ಸೊ ಆವಾಗ ನಾವು ಮಾತಾಡ್ಕೊಂಡು ಬರ್ತಾಯಿದ್ವಿ. ಅಂದರೆ ನನಗೆ ಫಸ್ಟ್ ಡಿಗ್ರಿಯಿಂದನೂ ನಾನು ವ್ಲಾಗ್ ಮಾಡಬೇಕು, ವ್ಲಾಗಿಂಗ್ ಅಂದರೆ ಇಷ್ಟ ಇತ್ತಲ್ವ, ಇಂಟ್ರೆಸ್ಟ್ ಇತ್ತಲ್ವ. ಸೊ ಹಂಗಾಗಿ ನಾವು ಈ ಥರ ಅಲ್ಲಿ ಇಟ್ಟಿರ್ತಾರಲ್ವ, ಅಲ್ಲಿ ವಿಡಿಯೋ ಮಾಡಬೇಕು ಚಂದನ್ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ಕೊಂಡು ಬರ್ತಾಯಿದ್ವಿ. ಇವತ್ತೂ ಅವ್ನು ಸಿಕ್ಕಿದಾಗ ನಾನು ಅದೇ ಹೇಳಿದೆ. 3 years ಬ್ಯಾಕ್ ನಾವು ಅಂದ್ಕೊಂಡ್ವಿ, ನೋಡು ನಾವು ಇವತ್ತು ಮಾಡ್ತಾಯಿದ್ದೀವಿ ವಿಡಿಯೋ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಏನು ಅಂದ್ಕೊಳ್ತಾ ಇದ್ದರೆ ಆಗಲ್ಲ. ಒಂದು ಸ್ಟೆಪ್ ಮುಂದೆ ಬಂದು ಧೈರ್ಯ ಮಾಡಿ ಮಾಡಿದ್ರೇ ಅದು ಸಕ್ಸಸ್ ಆಗಲಿ, ಫೇಲ್ಯೂರ್ ಆಗಲಿ, ಇನ್ನೊಂದಾಗಲಿ ಆಗೋದು. ಸೊ ನಮ್ಮ ಪ್ರಯತ್ನ ಏನಿದೆ, ನಾವು ಟ್ರೈ ಮಾಡಿದ್ರೇ ಆಗೋದು ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಸೊ ಅದನ್ನು ನಾನು ಮತ್ತೆ ರಿಪೀಟೆಡಾಗಿ ಹೇಳಿದೆ. ಆ್ಯಂಡ್ ಇಲ್ಲಿ ವಿಡಿಯೋ ವಿಷಯಕ್ಕೆ ಬಂದರೆ, ಯಾವಾಗಲೂ ಫಸ್ಟೆಲ್ಲ ಯಾವ ಥರ ಅಂಗಡಿಗಳು ಎಲ್ಲಿ ಇಡ್ತಾಯಿದ್ರು, ಎಲ್ಲಿ ಕ್ರ್ಯಾಕರ್ಸ್ ಸಿಗುತ್ತೆ ಅನ್ನೋದು ಕೂಡ ನನಗೆ ಐಡಿಯಾ ಇಲ್ಲ. ಬಿಕಾಸ್ ಚಿಕ್ಕವಾಗೆಲ್ಲ ನಾವು ಅಷ್ಟೊಂದು ಕ್ರ್ಯಾಕರ್ಸ್ ಬೇಕು ಅಂತ ಆಟ ಮಾಡೋದು, ಇಲ್ಲ ಹೋಗಿ ಜೊತೆಯಲ್ಲಿ ತಗೊಂಬರೋದು. ಇವಾಗಿನ ಮಕ್ಕಳಾದರೆ ಬಾಯ್ಸ್ ಅಂತ ಇಲ್ಲ, ಗರ್ಲ್ಸ್ ಅಂತ ಇಲ್ಲ, ಎಲ್ಲರೂ ಹಠ ಮಾಡಿ ಅವ್ರ ಪೇರೆಂಟ್ಸ್ ಜೊತೆ ಹೋಗಿ ತಗೊಂಬಂದು ಹಚ್ತಾರೆ. ಬಟ್ ನಮಗೆ ಹಂಗಲ್ಲ, ನಮ್ಗೆ ಅಷ್ಟೊಂದು ಅವಾಗ ಇದಿರಲಿಲ್ಲ. ಬಟ್ ಏನಂದರೆ ನಾವು ಕೇಳೋಕ್ಕೂ ಮುಂಚೆನೇ ನಮಗೇನು ಬೇಕೋ ನಮ್ಮ ಪೇರೆಂಟ್ಸ್ ತಂದಿಡ್ತಾಯಿದ್ರು. ಅದೊಂದು ವಿಷಯದಿಂದ ನಾವು ಯಾವತ್ತೂ ಅವ್ರಿಗೆ ನನಗೆ ಬೇಕೇ ಬೇಕು, ಇವಾಗ ನಡಿ ತಗೊಡು ಆ ಥರ ಕೇಳ್ತಾ ಇರಲಿಲ್ಲ. ಸೊ ಹಂಗಾಗಿ ಎಲ್ಲಿ ಸಿಗ್ತಾಯಿತ್ತು ಅನ್ನೋದು ಕೂಡ ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ನನಗೆ ನೆನಪು ಬಂದಾಗಿಂದ, ಅಂದರೆ ನಾನು ನೋಡಿದವಾಗಿಂದ, ನಾನು ಟ್ರ್ಯಾಕರ್ಸ್ ತಗೊಳ್ಳೋಕ್ಕೆ ಅಂತ ಹೋಗೋವಾಗಿಂದನೂ ಈ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಈ ಥರ ಸ್ವಲ್ಪ ಶಾಪ್ಸ್ನ ಇಟ್ಟಿರ್ತಾರೆ. ಆ್ಯಕ್ಚುಲಿ ಇದು ಶಾಪ್ಸ್ ಅನ್ನೋಕ್ಕಿಂತ ಸ್ಟಾಲ್ಸ್ ಅಂದರೆ ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ಸೊ ಈ ಥರ ಶಾಪ್ಸ್ ಇಟ್ಟಿರ್ತಾರೆ. ಸೊ ಎಲ್ಲ ಕಡೆನೂ ಈ ಸತಿ ಅಂತೂ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿಕೊಂಡ್ರೆ ಅಂತೂ ಸಖತ್ತು ಏನಂತಾರೆ ಕಾಸ್ಟ್ ಜಾಸ್ತಿ ಆಗಿಬಿಟ್ಟಿದೆ. ಅಷ್ಟೇ ಅಲ್ವಾ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾನೆ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಬಟ್ ಇದೆಲ್ಲದ್ರ ಮೇಲೆ ಇಷ್ಟು ರೈಸ್ ಆಗಿದೆ ಕಾಸು ಅಂದರೆ ಸ್ವಲ್ಪ ಅದು ಒಂಥರ ಬೇಜಾರಿನ ವಿಷಯ. ಯಾಕೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಬಾಕ್ಸು, ಒಂದು ಚಿಕ್ಕ ಪೀಸ್ ಆಫ್ 10 ಇರೋವಂಥ ಬಾಕ್ಸಸ್ ಎಲ್ಲ 100-150 ಹೇಳ್ತಾ ಇದ್ದಾರೆ. ಆ್ಯಂಡ್ ಓಕೆ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆದವಾಗ ಅವರು ಜಾಸ್ತಿ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಫಸ್ಟ್ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಒಂದು ಸತಿ ನಾನು ಎಲ್ಲನೂ ನೋಡ್ಕೊಂಡು ಬಂದು ಎಲ್ಲ ಶಾಪ್ಸ್ದು ಒಂದು ವಿಡಿಯೋ ಮಾಡಿಕೊಂಡು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಚಂದನ್ ಮತ್ತು ಚರಣ್ ಅವರು ಬರ್ತಾಯಿದ್ರು. ಒಂದೇ ಸತಿ ಹೋಗಿ ಶಾಪ್ ಮಾಡೋಣ ಅಂತ. ಆ್ಯಂಡ್ ನಮಗೆ ಹಬ್ಬ ಇಲ್ಲದೆ ಇರೋ ಕಾರಣಕ್ಕೆ ನಾವೇನು ಅಷ್ಟೊಂದು ಜಾಸ್ತಿ ಏನು ಬೇಡ, ಬಟ್ ಎಲ್ಲರೂ ಹಚ್ಚೋವಾಗ ಮಗುನೂ ಬೇಕು ಅಂತನಲ್ವ ಅಂದ್ಬಿಟ್ಟು ಅವನಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರನೇ ಒಂದು ಕೆಲವಷ್ಟು ತಗೊಂಡ್ವಿ. ಜಸ್ಟ್ ಒಂದು ಗನ್ನು, ಆಮೇಲೆ ರೀಲ್ಸು, ಅದಕ್ಕೆ ಬೇಕಾಗಿರೋವಂಥದ್ದು ಆ ಥರ. ಆ್ಯಂಡ್ ಇಲ್ಲಿ ನೀವು ನೋಡೋದೇ ಆದರೆ ಅಂಗವಿಕಲರ ಸಂಘ ಅಂತ ಇವರು ಬಂದುಬಿಟ್ಟು, ಅಂಗವಿಕಲ ಮಕ್ಕಳು ಬಂದುಬಿಟ್ಟು ಈ ಒಂದು ಪೇಂಟಿಂಗ್ನ ಅಥವಾ ಈ ದಿಯಾಸ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ಒಂದು ಒಳ್ಳೆ ಗುಡ್ ಕಾಸ್ಗೆ ಆಗುತ್ತೆ ಇಲ್ಲಿ ತಗೊಂಡ್ರೆ. ಹೆಂಗಿದ್ರು ದೀಪಾವಳಿ ಅಂದ್ರೇ ದೀಪಗಳು, ನಮ್ಗೆ ಹಬ್ಬ ಇಲ್ಲ, ಬಟ್ ಸ್ಟಿಲ್ ಇವಾಗ ತಗೊಂಡು ಇಟ್ಕೊಳ್ಳಬಾರ್ದೇನೋ ಗೊತ್ತಿಲ್ಲ ನನಗೆ. ನಮಗೆ ಸ್ವಲ್ಪ ಸೂಟ್
ಇದೆ. ಹಬ್ಬದ ದಿನಕ್ಕೆ ಕ್ಲಿಯರ್ ಆಗುತ್ತೆ ಅದು. ಅವತ್ತೇ ಎಲ್ಲ ಕ್ಲೀನ್ ಮಾಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಟ್ ಸ್ಟಿಲ್ ಮತ್ತೆ ಇದೆಲ್ಲ ಇರಲ್ಲ ಅಂತ ಅನಿಸುತ್ತೆ ದೀಪಾವಳಿವರೆಗೂ. ಹಾಗಾಗಿ ನಾನಿಲ್ಲಿ ಒಂದು 2 ಸೆಟ್ ಅಂದರೆ 4 ದಿಯಾಗಳನ್ನ ತಗೊಂಡೆ. ಚೆನ್ನಾಗಿತ್ತು. ಬಟ್ ಆ ಪೇಂಟ್ ಏನು ಅಂತ ಹೇಳಿದ್ರೆ ವಾಶ್ ಮಾಡಿದ್ರೆ ಇರುತ್ತೋ ಇರಲ್ವ ಗೊತ್ತಿಲ್ಲ ನಮಗೆ. ಬಟ್ ಒಂದು ಒಳ್ಳೆ ಕಾಸ್ಗೆ ಅಂತ ಹೇಳ್ಬಿಟ್ಟು ನಾವು ತಗೊಂಡೆ ಅಲ್ಲಿ ನಾನು ಒಂದು 2 ಸೆಟ್. ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ನಮಗೆ ಭಯ ಏನು ಅಂದರೆ ಲಾಸ್ಟ್ ಡೇನು ಅಂದರೆ ಬಿಫೋರ್ ಡೇನು ಹಂಗೆ ಆಯಿತು. ಸಖತ್ತು ಬಿಸಿಲಿತ್ತು. ಚೆನ್ನಾಗಿ ಬಿಸಿಲಿದೆ ಅಂದ್ಕೊಂಡು ನಾವು ಸ್ಕೂಲ್ ಹತ್ರ ಹೋದ್ವಿ. ಫುಲ್ ಜೋರು ಮಳೆ. ಇವತ್ತೂ ಹಂಗೆ ಆಗುತ್ತೇನೋ ಅಂತ ಭಯ ಅಷ್ಟೇ. ಮಗುನ ಎತ್ಕೊಂಡು ಬೇರೆ ಬಂದಿದ್ದೀವಲ್ವ, ಮಳೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬಿಸಿಲು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಅಲ್ಲಿ ಮಾತಾಡಿಕೊಂಡೆ ವಿಡಿಯೋ ಮಾಡಿದೆ. ಬಟ್ ಗಜಿ ಬಿಜಿ ಸೌಂಡ್ ಜಾಸ್ತಿ ಅಲ್ಲಿ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಚಂದನ್ಗೋಸ್ಕರ. ಅವ್ರು ಬರೋದು ತುಂಬ ಲೇಟ್ ಆಯಿತು. ಹಾಗಾಗಿ ಸರಿ ಹೋಗೋಣ, ಆಮೇಲೆ ಮಾತಾಡೋಣ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ವಿ. ಆಚೆ ನನಗಂತೂ ಇವು ಸಖತ್ ಕ್ಯೂಟ್ ಅನ್ನಿಸ್ತಿದ್ದು. ಯಾವುದಾದ್ರೂ ತಗೊಳ್ಳೋ ಅಂತ ಹೇಳಿದ್ರೆ ನನ್ನ ಮಗ ನಾರ್ಮಲ್ ಯಾವಾಗೂ ತಗೊಳ್ಳೋ ಥರ ಬಲೂನೇ ತಗೊಂಡ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ನಾವು ಆಚೆ ಬಂದ್ರಿ, ಇವರು ಇಲ್ಲಿ ಬಂದರು. ಮತ್ತೆ ಇನ್ನೂ ಒಂದು ರೌಂಡ್ ಹೋಗಿದ್ದಾಯಿತು, ನೋಡಿರ ಎಲ್ಲರೂ. ಇನ್ನೂ ಒಂದು ರೌಂಡ್ ಮತ್ತೆ ನಾವೆಲ್ಲ ಮುಗೀತು, ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಕೇಳಿಲ್ಲ. ಬಾಣ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅವ್ರೂ ತುಂಬ ಜಾಸ್ತಿ ಹೊತ್ತೇನು ಇರಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಹಂಗೇ ಹೋದ್ವಿ ಒಂದು ರೌಂಡು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಜನ, ನಾವು ಬಂದವಾಗ ಇಷ್ಟೊಂದು ಕ್ರೌಡೆಡ್ ಇರಲಿಲ್ಲ. ಬಟ್ ಟೈಮ್ ಆಗ್ತಾ ತುಂಬ ಜನ ಬರ್ತಾಯಿದ್ರು. ಆ್ಯಂಡ್ ಒಂದು 2-3 ಶಾಪಲ್ಲಿ ವಿಚಾರಿಸಿ ಇವರು ಇಲ್ಲಿ ತಗೊಂಡ್ರು ಅವ್ರಿಗೆ ಬೇಕಾಗಿರುವಂಥ. ಅಂದರೆ ಇವಾಗಿನ ಇದರಲ್ಲಿ ಯಾರೂ ಅಷ್ಟೊಂದು ಕ್ರ್ಯಾಕರ್ಸ್ ಎಲ್ಲ ಇದು ಮಾಡಲ್ಲ. ಬಟ್ ಹಬ್ಬ ಅಂದಮೇಲೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಮೇಯ್ನಾಗಿ ಬಾಯ್ಸ್ಗೆ. ಗರ್ಲ್ಸ್ ಏನು ಅಂತ ಹೇಳಿದ್ರೆ ದೀಪಗಳು ಹಚ್ಚಬೇಕು, ಚೆನ್ನಾಗಿ ರೆಡಿ ಆಗಬೇಕು, ಪೂಜೆ ಮಾಡಬೇಕು, ಈ ಥರ ಇರುತ್ತೆ. ಬಟ್ ಬಾಯ್ಸಿಗೆ ಏನು ಅಂದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಒಂದಾದರೂ ಕ್ರ್ಯಾಕರ್ ಹಚ್ಚಬೇಕು ಅಂತ, ಪಟಾಕಿ ಹಚ್ಚಬೇಕು ಅಂತ ಇರುತ್ತೆ. ಸೊ ಹಂಗಾಗಿ ಇವ್ರೂ ಅಷ್ಟೊಂದು ಏನಿಲ್ಲ, ಪ್ಲಾಸ್ಟ್ ಒಂದು ತಗೊಂಡ್ರು. ಮತ್ತು ಏನೋ 100 ವಾಲನೋ 1000 ವಾಲನೋ ಯಾವುದೋ ಒಂದು ತಗೊಂಡ್ರು. ಅದಾದಮೇಲೆ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಲ್ಲಿ ಒಂದು ಅಂದರೆ ಆಲ್ ಇನ್ ಒನ್ ಬಾಕ್ಸ್ ಬರುತ್ತಲ್ವ, ಗಿಫ್ಟ್ ಬಾಕ್ಸ್ ಥರ, ಆ ಥರ ಬಾಕ್ಸ್ ಒಂದು ತಗೊಂಡ. ನಾನು ಮನೆಗೆ ತಗೊತಾ ಇದ್ದಾನೆ ಅಂದ್ಕೊಂಡ್ರೆ ಅದು ಗೃತಿಕ್ಗೆ ತಗೊಂಡಿರೋದು. ಅಲ್ಲೇ ತಗೊಂಡು ಅವನ ಕೈಗೆ ಕೊಟ್ಟ. ಖುಷಿ ಆಯಿತು. ಅವ್ರ ಮಾವ ಅವನಿಗೆ ಫಸ್ಟ್ ಟೈಮ್ ಪಟಾಕಿ ಕೊಡಿಸಿದ್ರು. ಅದಾದಮೇಲೆ ಇಲ್ಲಿ ನೋಡ್ಬೋದು ಅವನು 30 ಶಾಟ್ಸ್ ಒಂದು ಮತ್ತು 1000 ವಾಲನೋ ಯಾವುದೋ ಒಂದು 2 ತಗೊಂಡ. ಎಲ್ಲ ತಗೊಂಡು ಮತ್ತು ನಾವು ರಿಟರ್ನ್ ಆಗ್ತಾಯಿದ್ದೀವಿ. ನಾನು ಇಷ್ಟೇ ಫ್ರೆಂಡ್ಸ್, ಮತ್ತೇನು ವಿಡಿಯೋ ಕಂಟಿನ್ಯೂ ಮಾಡಿಲ್ಲ. ಅಲ್ಲೇ ವಿಡಿಯೋ ಎಂಡ್ ಮಾಡಿದೆ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಂಗೇನೆ ಅಲ್ಲೇ ಮತ್ತೆ ಬಿಟ್ವಿ ನಾವು ಮನೆಗೆ. ಈ ವಿಡಿಯೋ ಇದಾಗಿರುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್.